ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಆಲ್. ಸೊ ಆ್ಯಕ್ಚುಲಿ ಸ್ವಲ್ಪ ಧ್ವನಿ ಕೂತೈತಿ, ಬಟ್ ಸ್ಟಿಲ್ ಈ ವಿಡಿಯೋ ಏನೈತಲ್ಲ ಇದು ಮಾಡೋದು ಭಾಳ ಮ್ಯಾಂಡೇಟರಿ ಐತಿ. ಅದ್ರ ಸಂಬಂಧ ಈ ವಿಡಿಯೋ ಮಾಡತ್ತೀನಿ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನೈತಂದ್ರೆ, ನಾನು ಈ ವಿಡಿಯೋ ಮುಖಾಂತರ ಒಂದು ಚಾಲೆಂಜನ್ನು ತೊಗೊಳತ್ತೀನಿ. ನನ್ನಷ್ಟಕ್ಕೆ ನಾನೇ ಒಂದು ಟಾಸ್ಕನ್ನು ತೊಗೊಳತ್ತೀನಿ. ಆ ಟಾಸ್ಕ್ ಮುಖಾಂತರ ನಾನು ಒಂದು ಎಕ್ಸ್ಪೀರಿಯನ್ಸ್, ಆ ಟಾಸ್ಕಿಂದ ನನಗೆ ಸಿಕ್ಕಿರುವಂಥ ಒಂದು ಎಕ್ಸ್ಪೀರಿಯನ್ಸ್, ನನಗೆ ಸಿಕ್ಕಿರ್ತಕ್ಕಂಥ ಒಂದು ಔಟ್ಕಮ್ ಏನೈತಲ್ಲ ಅದು ನಾನು ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಇದು ಮಾಡ್ಬೇಕಂತ ಮಾಡೀನಿ. ಸೊ ದಿಸ್ ಈಸ್ ಮೈ ಮೇನ್ ಕಾನ್ಸೆಪ್ಟ್ ಆಫ್ ಡೂಯಿಂಗ್ ದಿಸ್ ವಿಡಿಯೋ. ಪರ್ಟಿಕ್ಯುಲರ್ಲಿ ನಾನು ನಾಳೆ ಮಾರ್ನಿಂಗ್ ಸ್ಟಾರ್ಟಿಂಗ್ ಫ್ರಮ್ ಮೈ ವೇಕಪ್ ಟೈಮ್, ನಂದು ವೇಕಪ್ ಟೈಮಿಂದ ಹಿಡಿದು ನಾನು ನೆಕ್ಸ್ಟ್ ಡೇ ಮಲ್ಕೊಂಡು ವಾಪಸ್ ಹೇಳ್ತೀನಲ್ಲ, ಅಲ್ಲಿ ಏಳು ಮಟ್ಟ ನಾನು ಒಂದು ದಿನಗಳ ಕಾಲ ಪೂರ 24 ಅವರ್ಸು ಆಗ್ಬೋದು, ಸ್ವಲ್ಪ ಹೇಳೋದು ಹೆಚ್ಚು ಕಡಿಮೆ ಆಗ್ಬೋದು. ಸೊ 24 ಅವರ್ಸ್ ಟೋಟಲ್ ಒನ್ ಡೇ ಏನೈತಲ್ಲ, ಫ್ರಮ್ ವೇಕಿಂಗ್ ಟೈಮ್ ಟು ಟಿಲ್ ನೆಕ್ಸ್ಟ್ ಡೇ ಮಕ್ಕೊಂಡು ಹೇಳುತ್ತ ನಾನು ಒಂದು ದಿನ ನಾನು ಒಟ್ಟು ನೀರು ಕುಡಿಬಾರ್ದು. ಆ ಒಂದು ದಿನದಾಗ ನೀರನ್ನು ಬಳಕೆ ಮಾಡಬಾರ್ದು. ಅದು ನೀರು ಬಳಕೆ ಮಾಡೋದು ಯಾವುದೇ ಮುಖಾಂತರವಾಗಿರ್ಬೋದು, ಯಾವುದೇ ವಿತ್ ಎನಿ ಮೀಡಿಯಮ್, ನಾನು ಕುಡಿಯೋದಾಗಿರ್ಬೋದು, ಬಳಸೋದೇ ಆಗಿರ್ಬೋದು, ಅಥವಾ ನನ್ನ ವೈಯಕ್ತಿಕವಾಗಿರ್ಬೋದು, ನನ್ನ ಮನೆ ಸಂಬಂಧ ಆಗಿರ್ಬೋದು, ಹಾಗೂ ಯಾವುದೇ ರೀತಿಯಿಂದ ನಾನು ನೀರನ್ನು ಬಳಕೆ ಮಾಡಬಾರ್ದು ಒಂದು ದಿನಗಳ ಕಾಲ. ಸೊ ಇದು ನನ್ನ ಹೋಲ್ ಡೇ ಕಾನ್ಸೆಪ್ಟ್ ಐತಿ. ಆಮೇಲೆ ಇದು ಪ್ರೆಸೆಂಟ್ ಏನೈತಲ್ಲ, ಇದು ಬೇಸಿಗೆ ದಿನ ಐತಿ, ಸಮ್ಮರ್ ಸೀಸನ್ ಐತಿ. ನಾವು ಉಳ್ಕಿ ಟೈಮ್ ಏನೈತಲ್ಲ, ವಿಂಟರ್ ಸೀಸನ್ ಆಗಿರ್ಬೋದು, ರೇನಿ ಸೀಸನ್ ಆಗಿರ್ಬೋದು, ಆ ಟೈಮಲ್ಲಿ ನೀರು ಕುಡಿದೇ ಇರೋದು ಸಹಜ. ಯಾರೂ ಜಾಸ್ತಿ ಕುಡಿಯೋಂಗಿಲ್ಲ. 2 to 3 ಲೀಟರ್ಸ್ ಆಫ್ ದ ವಾಟರ್ ಪರ್ ಡೇ ಅಷ್ಟು ಕುಡಿತಾರೆ. ಆದ್ರೆ ಈ ಬೇಸಿಗೆ ದಿನ ಏನು ಬರ್ತೈತಲ್ಲ, ಈ ಬೇಸಿಗೆ ದಿನದಲ್ಲಿ ನೀರು ಕುಡಿಲಾರದೆ ಇರೋದು ಅಷ್ಟು ಸಾಮಾನ್ಯವಾದಂಥ ಕೆಲಸ ಅಲ್ವೇ ಅಲ್ಲ. ಯಾಕಂದ್ರೆ ನೀರು ಬೇಕು, ಹೈಡ್ರೇಟೆಡ್ ಆಗಿರ್ಬೇಕು ನಾವು. ಆಮೇಲೆ ನೀರು ಬೇಕು, ಯಾಕಂದ್ರೆ ಅಷ್ಟು ಟೆಂಪ್ರೇಚರು ಹೈ ಇರ್ತೈತಿ. ಆಮೇಲೆ ಬೇಸಿಗೆ ದಿನದಲ್ಲಿ ನೀರು ಕುಡಿಲಿಲ್ಲ ಅಂದ್ರೆ ಆರಾಮ್ ತಪ್ಪು ಚಾನ್ಸಸ್ಸು ಇರ್ತಾವೆ ನಮಗೆ. ಸೊ ನೀರು ಭಾಳ ಮುಖ್ಯ. ಆದ್ರೆ ನಾ ಈ ಚಾಲೆಂಜ್ ಇದೇ ಟೈಮ್ನಾಗ ಮಾಡತ್ತೀನಿ. ಯಾಕಂದ್ರೆ ನಾನು ಇದರಿಂದ ಏನೈತಲ್ಲ, ಇದರಿಂದ ನಾನು ಏನೋ ಒಂದು ನಾಲೆಜ್ ಶೇರ್ ಮಾಡ್ಬೇಕಂತ ಇಷ್ಟಪಡತ್ತೀನಿ. ಆಮೇಲೆ ನಾಲೆಜ್ ಶೇರ್ ಮಾಡೋದು ಎರಡನೇ ಮಾತು. ಬಟ್ ಪ್ರೈಮರಿ ಥಿಂಗ್ ಏನೈತಂದ್ರೆ, ಇಲ್ಲಿ ನೀರಿನ ಮಹತ್ವ ನನಗೆ ಸುದ್ದಿ ಏನೂ ಗೊತ್ತಿಲ್ಲ, ನೀರಿನ ಮಹತ್ವ ನನಗೆ ಗೊತ್ತಿಲ್ಲ, ಫ್ರ್ಯಾಂಕ್ಲಿ ಹೇಳತ್ತೀನಿ. ಸೊ ಆ ನೀರಿನ ಮಹತ್ವ ಏನೈತಿ ಅದು ತಿಳ್ಕೊಬೇಕಂತ ಒಂದು ಹಂಬಲನೂ ಐತಿ. ಅದು ತಿಳ್ಕೊಂಡು ಅದರಿಂದ 4 ಮಂದಿಗೆ ತಿಳಿಸ್ಬೇಕನ್ನೋ ಹಂಬಲನೂ ಎರಡೂ ಐತಿ. ಸೊ ಇದು ಮೇನ್ ಥಿಂಗ್. ನೀರಿನ ಮಹತ್ವ ತಿಳ್ಕೊಬೇಕು. ಏನು ಆ ನೀರು ಬೇಕು ಬೇಡ ನಮಗೆ, ಅದು ನನಗೆ ಗೊತ್ತಿಲ್ಲ. ನಾನೇ ಸುಮ್ಮನೆ ಸಿಕ್ಕೈತಿ, ಫ್ರೀ ಐತಿ ಅನ್ನೋದು ಒಂದು ಇದ್ರಾಗ ಬಿಂದಾಸಾಗಿ ಯೂಸ್ ಮಾಡೋದು ನಮ್ಮ ಈಗಿನ ಕ್ಯಾರೆಕ್ಟರ್ ಐತಿ. ಸೊ ಅದರಿಂದ ನಾನು ಈ ಒಂದು ಚಾಲೆಂಜ್ ತೊಗೊಳತ್ತೀನಿ. ಸೊ ಫಾರ್ ದ್ಯಾಟ್ ರೀಸನ್ ನಾ ಒಂದು ದಿನ ಏನೈತಲ್ಲ ನೀರು ಬಳಕೆ ಮಾಡೋದಿಲ್ಲ. ಸೊ ಎಸ್, ನೋಡೋಣ ಈ ಚಾಲೆಂಜ್ ಹೆಂಗೆ ಹೋಗ್ತದೆ. ಈ ಚಾಲೆಂಜ್ ಒಳಗೆ ಏನು ಆಬ್ಸ್ಟಕಲ್ಸ್ ಬರ್ತಾವೆ, ಏನು ಕಾಂಪ್ಲಿಕೇಶನ್ಸ್ ಬರ್ತಾವೆ, ಆಮೇಲೆ ಈ ಚಾಲೆಂಜ್ ನಮ್ಗೆ ಎಷ್ಟು ಈಸಿ ಆಗ್ತದೆ, ಎಷ್ಟು ಹಾರ್ಡ್ ಆಗ್ತದೆ, ಇದೆಲ್ಲ ನಾನು ಅಟೆಂಪ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗೋದು. ಸೊ ಲೆಟ್ಸ್ ಸಿ, ನಾನು ಇದ್ರದ್ದು ಏನು ಪ್ರಿಪ್ರೇಷನ್ ಐತಲ್ಲ ಅದ್ರದ್ದು ಏನೋ ಪ್ರಿಪ್ರೇಷನ್ ಮಾಡ್ಕೋತೀನಿ ಇವತ್ತು. ಮಾಡ್ಕೊಂಡು ಅದ್ರದ್ದೆಲ್ಲ ನಿಮ್ಗೆ ಅಪ್ಡೇಟ್ಸ್ ಹೇಳ್ತಿರ್ತೀನಿ. ಎಸ್, ನಾಳೆದೇನು ಟಾಸ್ಕ್ ಐತಲ್ಲ, ಸೊ ಅದ್ರ ಸಂಬಂಧ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ. ಜಸ್ಟ್ ನಾವು ಜಳಕ ಮಾಡಿ ಬಂದೆ, ಬಿಕಾಸ್ ನಾಳೆ ನಾನು ಜಳಕ ಮಾಡೋಕ್ಕಾಗೋದಿಲ್ಲ. ಸೊ ಆಲ್ರೆಡಿ ಜಳಕ ಮಾಡಿ ಬಂದೆ. ಸೊ ಮಕ್ಕಳಕ್ಕಿಂತ ಮೊದಲು ಸ್ವಲ್ಪ ಫ್ರೆಶ್ ಆಗಿ ಮಕ್ಕೊಂಡ್ರೆ ನಾಳೆ ಟಾಸ್ಕಿಗೆ ಸ್ವಲ್ಪ ಫ್ರೆಶ್ನೆಸ್ ಇರ್ತದೆ ಅಂತ ಆಲ್ರೆಡಿ ಜಳಕ ಮಾಡಿ ಬಂದೆ. ಆ್ಯಂಡ್ ನಾಳೆಗೆ ಏನೇನು ಬೇಕಲ್ಲ ಅದ್ರ ಸ್ವಲ್ಪ ಪೂರ್ವ ತಯಾರಿ ಮಾಡ್ಕೊಂಡಿನಿ. ಮೇ ಇಟ್ ಹೆಲ್ಪ್ಸ್ ಮೀ. ಗುಡ್ ಮಾರ್ನಿಂಗ್. ಇಟ್ ಈಸ್ 3 AM. ಎಷ್ಟು 3ಕ್ಕೆ ಯಾಕೆ ವೀಡಿಯೋ ಮಾಡತ್ತಂತೀರನ್ನ, ಏನಿಲ್ಲ, ನಾಳೆ 6 ಗಂಟೆಗೆ ನಾನು ಏನು ಹೇಳ್ತೀನಲ್ಲ, ಎದ್ದ ಮೇಲಿಂದ ನಾನು ನೀರು ಕುಡಿಯೋಂಗಿಲ್ಲ, ನೀರು ಬಳಸಂಗಿಲ್ಲ. ಸೊ ಅದಕ್ಕೆ ಈಗ ಏನು 3ಕ್ಕೆ ನಾನೇ ಅಲಾರಾಮ್ ಇಟ್ಟು ಎದ್ದಿದ್ದೆ. ಸೊ ಈಗ ಎದ್ದು ಶಿಸ್ತಂಗೆ ನೀರು ಕುಡಿಬೇಕತ್ತು ಒಂದು ರೀಸನ್ ಇಟ್ಕೊಂಡು ಇದು ಮಾಡಿದೆ. ಲೆಟ್ಸ್ ಡ್ರಿಂಕ್ ವಾಟರ್ ಗೈಸ್, ಲೆಟ್ಸ್ ಡ್ರಿಂಕ್ ವಾಟರ್. ಓಕೆ ಗೈಸ್, ಫುಲ್ ನೀರು ಕುಡಿದು ಸೊ ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಈಸ್ 5:45 and officially my challenge is started. Let's do it. ಆಲ್ರೆಡಿ ಭಾಳ ಬಾಯಾರಿಕೆ ಆಗಿಬಿಟ್ಟೈತಿ, ಬಟ್ ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ನಿಮಗೆ ಯಾಕೆ ತೋರ್ಸಾತೀನಿ ಅಂದ್ರೆ, ನಾನು ನನ್ನಷ್ಟಕ್ಕೆ ನಾನೇ ಚೀಟ್ ಮಾಡ್ಕೊಬಾರ್ದಂತ ಆಲ್ರೆಡಿ ಎಲ್ಲ ನೀರು ಖಾಲಿ ಮಾಡಿಟ್ಟೀನಿ. ನೋಡ್ಬೋದು ನೀವು, ಎಲ್ಲ ನೀರು ಖಾಲಿ ಮಾಡಿಟ್ಟೀನಿ. ಸೊ ನೀರು ಖಾಲಿ ಮಾಡಿ ಮ್ಯಾಲಿಂದ ಟ್ಯಾಂಕ್ ಬಂದ್ ಮಾಡಿ
ನೀರನ್ನು ಕುಡಿಯೋ ಹಾಗಿಲ್ಲ, ನೀರನ್ನು ಬಳಸೋ ಹಾಗಿಲ್ಲ. ಆ ಕಾರಣದಿಂದ ಬೆಳಗ್ಗೆ ಮುಖನೂ ತೊಳ್ಕೊಳಕ್ಕಾಗಲಿಲ್ಲ. ಜಸ್ಟ್ ರೋಸ್ ವಾಟರಿಂದ ಫೇಸ್ ಕ್ಲೀನ್ ಮಾಡಿಕೊಂಡು ಬೇಸಿಕ್ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆನೇ ನೀರಿಲ್ಲದೆ ತುಂಬಾ ಕಷ್ಟಗಳಾದವು. ಹಾಗೆ ಎಲ್ಲ ಮ್ಯಾನೇಜ್ ಮಾಡ್ತಾ ಮುಗಿಸೋಷ್ಟರಲ್ಲಿ ಟೈಮ್ 7:55 ಆಗಿತ್ತು. ಸ್ವಲ್ಪ ಸ್ಟಡಿ ಮಾಡೋಣ ಅಂತ ಮತ್ತೆ ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ನೋಡಿ ಕಾಲ ಕಳೆದೆ. ಓಕೆ, ಸೊ ಗೈಸ್, ಟೈಮ್ ಈಸ್ ಆಲ್ಮೋಸ್ಟ್ 10. ನನಗೂ ಹಸುವಾಗೈತಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಅಡುಗೆ ಮನೆಗೆ ಬಂದೀನಿ. ಏನರ ಆಪ್ಷನ್ಸ್ ಅದಾವೇನಂತ ಚೆಕ್ ಮಾಡತ್ತಿದೆ. ಸೊ ನನಗಿರೋ ಆಪ್ಷನ್ಸ್ ಅಂದ್ರೆ ಉಪ್ಪಿಟ್ಟು, ಅವಲಕ್ಕಿ, ಚುರುಮುರಿ ಸುಸ್ಲ, ದೋಸೆ, ಇಡ್ಲಿ ಆ್ಯಂಡ್ ಜಸ್ಟ್ ಸ್ವಲ್ಪ ಕುಂತು ಅನಲೈಸ್ ಮಾಡೋದಕ್ಕೆ ಗೊತ್ತಾಯಿತು. ಈ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರೂ ಈ ಎಲ್ಲ ಬ್ರೇಕ್ಫಾಸ್ಟ್ನಲ್ಲಿ ಪ್ರೊಸೆಸ್ದಾಗೂ ನೀರು ಆ್ಯಡ್ ಮಾಡಲಾರ್ದೆ ನಮ್ದು ಯಾವುದು ಬ್ರೇಕ್ಫಾಸ್ಟ್ ಆಗಲ್ಲ. ಸೊ ಹಿಂಗಾಗಿ ಐ ಹ್ಯಾವ್ ಎಲಿಮಿನೇಟೆಡ್ ಆಲ್ ದ ಆಪ್ಷನ್ಸ್ ಬಿಕಾಸ್ ನಂದು ರೂಲ್ಸ್ ಏನೈತಿ, ನಾನು ನೀರು ಬಳಸಬಾರ್ದು. ಸೊ ಗೈಸ್, ಹೀಗಾಗಿ ನನಗೆ ಯಾವುದೂ ಆಪ್ಷನ್ಸ್ ಉಳಿದಿಲ್ಲ ಈಗ. ಬಟ್ ನನಗೆ ಒಂದು ಆಪ್ಷನ್ಸ್ ಅವೈಲೇಬಲ್ ಇತ್ತು. ಅದು ಏನಂದ್ರೆ, ನಾನು ಎಮ್ಮೆ ಹಾಲು ತೊಗೋತೀನಿ. ಎಮ್ಮೆ ಹಾಲಲ್ಲಿ ಓಟ್ಸ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಅದರೊಳಗೆ ನೀರು ಮಿಕ್ಸ್ ಮಾಡಲಾರ್ದೆ ನಂದು ಬ್ರೇಕ್ಫಾಸ್ಟ್ ಆಗ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನೋಡ್ಬೋದು ನೀವು, ಕಿಟಕಿ ತೆಗೆದುಬಿಟ್ಟಿದೆ ರಾತ್ರಿ. ಸೊ ಬೆಕ್ಕು ಬಂದು ಆಲ್ರೆಡಿ ಅದ್ರ ಹೊಟ್ಟೆ ತುಂಬಿಸ್ಕೊಂಡು ಹೋಗೈತಿ. ಸೊ ಐ ಆಮ್ ಲೆಫ್ಟ್ ವಿತ್ ನೋ ಅದರ್ ಆಪ್ಷನ್ಸ್ ಫಾರ್ ಮೈ ಬ್ರೇಕ್ಫಾಸ್ಟ್. ನೋಡೋಣ, ಇವತ್ತು ದೇವ್ರು ನಮ್ಗೆ ಖಾಲಿ ಹೊಟ್ಟಿಲೇ ಮನಗಿಸ್ಬೇಕಂತ ಮಾಡ್ಯಾನ. ಕುಂದ್ರೂ ಏನಾಕೈತೆ ಆಗೂ ಒಟ್ಟು ನಮ್ಮ ಚಾಲೆಂಜ್ ಕಡೆ ನಾವು ಫೋಕಸ್ ಮಾಡಿ ಅದು ಕಂಪ್ಲೀಟ್ ಮಾಡೋಣ. ಲೆಟ್ಸ್ ಗೋ. ಸ್ವಲ್ಪ ಏನಾರ ಫ್ರೂಟ್ಸ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಸೊ ಗೈಸ್, ಟೈಮ್ ಈಸ್ ಆಲ್ಮೋಸ್ಟ್ 10:45 ಆ್ಯಂಡ್ ಈಗ ನಾನು ನನ್ನ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ಬಂದೀನಿ. ಫ್ರೆಶ್ ಆಗಿ ಅಂತ ನೀರು ಯೂಸ್ ಮಾಡಿಲ್ಲ, ಜಸ್ಟ್ ಡ್ರೆಸ್ಸಸ್ ಚೇಂಜ್ ಮಾಡ್ಕೊಂಡು ಬಂದೀನಿ. ಬಿಕಾಸ್ ಜಳಕನೂ ಮಾಡ್ತಕ್ಕಂಥ ಇಲ್ಲ, ಮತ್ತು ಅದೇ ಡ್ರೆಸ್ ಮೇಲಿದ್ದರೆ ಮತ್ತೆ ಇನ್ನೂ ತ್ರಾಸ ಆಗ್ತದೆ. ಸೊ ಅಟ್ಲೀಸ್ಟ್ ಐ ಆಮ್ ಫೀಲಿಂಗ್ ಲಿಟಲ್ ಬಿಟ್ ಗುಡ್ ನೌ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಈಗ ನಾನು 10:45 ಆಗೈತಿ. ಈಗ ನಾನು ಸ್ವಲ್ಪ ನಂದು ಯೂಟ್ಯೂಬ್ ಲ್ಯಾಪ್ಟಾಪ್ ತೆಗೆದು ಏನಾರ ಸ್ಟಡಿ ಮಾಡ್ಕೊತ ಕುಂದಿರ್ತೀನಿ. ಬಿಕಾಸ್ ಇವತ್ತು ಈ ಚಾಲೆಂಜ್ ಸಂಬಂಧ ನಾನು ಎಲ್ಲಿ ಹೊರಗೆ ಹೋಗ್ತಕ್ಕಂಥ ಇಲ್ಲ. ಹೊರಗೆ ಹೋದ್ರೆ ನನ್ನ ಚಾಲೆಂಜಿಗೆ ಅಡ್ಡಿ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತಾವೆ. So I sat back studying and learning something productive. After studying for 1.5 hours, time was almost 12:15. I completed my 6 hours of journey and still 18 hours were left. Until now, I faced some of the difficulties, challenges without water, like no breakfast, no bath, no face wash, etc. And I switched myself to watch a left part of the movie, Vandu Sarala Premakate. I am not the one you are looking for. Neena voice na ishtapattu hadukondu bandaga you saw me holding the mic. ಆ ಹಾಡನ್ನ ನಾನೇ ಹಾಡ್ದೆ ಅಂದ್ಕೊಂಡು ನನಗೆ ಸರಿಯಾಗಿ ಚಾನ್ಸ್ ಕೊಟ್ಟು ನನ್ನ ಲವ್ ಮಾಡಿದೆ. ಸೊ ಅದರರ್ಥ ನೀನು ಲವ್ ಮಾಡಿದ್ದು ಆ ವಾಯ್ಸ್ನ, ನನ್ನನ್ನಲ್ಲ. Sun rays were increasing. It felt like the sun was burning down on us, and the temperature keeps going on and on. At the time, it was already 2:15, and I didn't touch the water till now. It was getting harder as the time was passing. Till now, after studying something and after watching some movies, hangout time ಕಳೆದೆ. ಈಗ 2:15 ಆಗೈತಿ. ಅಂದ್ರೆ ಆಲ್ಮೋಸ್ಟ್ ಹಂಗ್ರಿ ಅಂತೂ ಆಗೈತಿ. ಯಾಕಂದ್ರೆ ಮುಂಜಾನೇನು ಊಟ ಮಾಡಿಲ್ಲ, ಆಮೇಲೆ ನೀರು ಇಲ್ಲ. ಹೆಂಗಾಗತ್ತೈತೆ ಅಂದರೆ, ಈಗ ಮಾತಾಡೋ ಮುಂದಾಗ ಒಳಗಿನಿಂದ ಪ್ರೆಷರ್ ಹಾಕಿ ಮಾತಾಡ್ಬೇಕಾಗತ್ತೈತಿ. ಯಾಕಂದ್ರೆ ಅಷ್ಟು ಇದಾಗತ್ತೈತಿ, ತ್ರಾಸಾಗತ್ತೈತಿ. ಸೊ ಈಗ ನೋಡೋಣ ಊಟಕ್ಕೆ ಏನೇನೈತಿ, ಊಟಕ್ಕೆ ಏನೇನು ಮಾಡ್ಕೋಬೋದು, ಏನೇನು ಪಾಸಿಬಿಲಿಟಿ ಅದಾವ, ನೀರೇ ಯೂಸ್ ಮಾಡ್ಲಾರ್ದು ಏನು ಮಾಡ್ಕೋಬೋದು, ಏನು ಮಾಡ್ಕೊಳಕ್ಕೆ ಆಗ್ತದೆ, ಏನೇನೈತಿ ಎಲ್ಲ ನೋಡೋಣ ಅಂತ. ಸೊ ಗೈಸ್, ಈಗ ನಮಗೊಂದು 2 ಪಾಸಿಬಿಲಿಟಿ ಅದಾವ. ಒಂದು, ನಾನು ರೈಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಚಪಾತಿ ಮಾಡ್ಕೋಬೇಕು. ಬಟ್ ಇವೆರಡೂ ಇಲ್ಲಿ ಬಾಜು ಇಟ್ಟಾಕ್ರೆ ನಾನು ಎನಲೈಸ್ ಮಾಡೋಕ್ರೆ ಗೊತ್ತಾಗಿದ್ದು, ನಾನು ರೈಸ್ ಮಾಡ್ಕೋಬೇಕಂದ್ರೂ ನಾನು ಇದ್ರೊಳಗೆ ನೀರು ಹಾಕಿ ಅದಕ್ಕೆ ಕುದಿಸ್ದಕ್ರೆ ಮಾತ್ರ ರೈಸ್ ಆಗ್ತದೆ. ಇಟ್ ಮೀನ್ಸ್ ನಾ ಇದನ್ನು ಮಾಡ್ಕೊಳಂಗಿಲ್ಲ, ಇದನ್ನು ತಿನ್ನಂಗಿಲ್ಲ ಇವತ್ತು. ಸೊ ಇದನ್ನು ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಚಪಾತಿ, ನಾವು ಚಪಾತಿ ಈ ಒಂದು ಏನು ಹಿಟ್ಟು ಐತಲ್ಲ, ಇದು ಪುಡಿ ಐತಲ್ಲ, ಇದನ್ನು ನಾವು ಒಂದು ಏನದು ಒಂದು ಹಿಟ್ಟಾಗಿ ಕನ್ವರ್ಟ್ ಮಾಡಿ, ಲೈಕ್ ಅದು ಏನದು ಅದೊಂದು ಪೇಸ್ಟಾಗಿ ಕನ್ವರ್ಟ್ ಮಾಡಿ ಅದನ್ನು ಚಪಾತಿ ಮಾಡ್ಬೇಕಂದ್ರೂ ನೀರು ಬೇಕು. ನೀರು ಇರಲಾರ್ದೆ ಇದು ಈ ಪುಡಿ ಎದಕ್ಕೂ ಯೂಸ್ ಇಲ್ಲ ಇದು.
ಸೊ ನೀರಿದ್ರೆ ಒಂದು ಇದು ಕ್ರಿಯೇಟ್ ಆಗ್ತದೆ, ಅದರಿಂದ ನಾವು ಚಪಾತಿ ಮಾಡ್ಕೋಬೋದು. ಸೊ ಹಂಗಂದ್ರೆ ಇದನ್ನು ಎಲಿಮಿನೇಟ್ ಆಯ್ತು, ನಾನು ಇದನ್ನು ಮಾಡ್ಕೊಳಕ್ಕಾಗಲ್ಲ ಈಗ. ಸೊ ಗೈಸ್, ಈಗ ನಾನಿರೋ ಪರಿಸ್ಥಿತಿ ಒಳಗೆ ನಾನು ಮುಂಜಾನೆ ಏನೋ ನಾಷ್ಟ ಮಾಡಿ ಆ್ಯಂಡ್ ನಾನು ಹಾಕೊಂಡಿದ್ದ ಚಾಲೆಂಜ್ ಪ್ರಕಾರ ನೀರು ಕುಡಿಬಾರ್ದು, ನೀರಲ್ಲೇ ಬಳಸಿ ನಾನು ಏನೋ ಈ ದಿನದಲ್ಲಿ ಏನು ಕೆಲಸ ಮಾಡಬಾರ್ದು. ಸೊ ಹಂಗಿರುವಾಗ ನನಗೆ ಇವೆರಡು ಆಪ್ಷನ್ ಎಲಿಮಿನೇಟ್ ಅದು. ನೋಡ್ಬೇಕು, ಫ್ರಿಜ್ ಒಳಗೆ ಚೆಕ್ ಮಾಡಬೇಕು ಏನು ಸಿಗ್ತೈತಿ ಏನಿಲ್ಲ, ಅಲ್ಲಿ ಏನಾದರೂ ನಂಗೆ ಪಾಸಿಬಿಲಿಟಿ ಐತೆ ಏನು ಮಾಡ್ಕೊಂಡು ತಿನ್ನುವಂಗಂತೆ ನೋಡ್ತೀನಿ. ನೋಡಿ ಏನನ್ನ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇವೆರಡು ಮಾತ್ರ ಎಲಿಮಿನೇಟ್ ಆಗ್ಯಾವ. ಆ್ಯಂಡ್ ಇದು ಎಲಿಮಿನೇಟ್ ಆದ್ಮೇಲೆ ರೀ ನನಗೆ ಅಂದ್ರೆ ಹಿಂಗೆ ಅನ್ಸೋದಿಲ್ಲ, ಹೆಂಗೆ ನೋಡ್ದಪ್ಪ ಇನ್ನೂ 2 ಹೊತ್ತಂತ ಒಂದು ಫೀಲ್ ಬಂತ. ಲೆಟ್ಸ್ ಸಿ. ಸೊ ಗೈಸ್, ಹೈಡ್ರೇಷನ್ ಇರಲಿ ಅಂತ ಸೌಂತಿಕಾಯಿ ತಿನ್ನತ್ತೀನಿ, ಅದ್ರ ಜೊತೆ ವಾಟರ್ ಮೆಲನ್ ತಿನ್ನತ್ತೀನಿ. ಒಂದು 4 ಪೀಸ್ ವಾಟರ್ ಮೆಲನ್ ತಿಂದು ಸೌಂತಿಕಾಯಿ ತಿನ್ನತ್ತಿದೆ. ಈಗ ನಾನು ಅಡುಗೆ ಏನೇನು ಮಾಡ್ಕೋಬೇಕು, ತಿನ್ನಕ್ಕೆ ಏನೇನು ಮಾಡ್ಕೋಬೇಕು ಅಂತ ಒಂದ್ಸಲ ಇದರಲ್ಲಿ ಫ್ರಿಜ್ದಾಗ ಚೆಕ್ ಮಾಡಿದೆ. ನನಗೆ ಇರೋ ಅವೈಲೇಬಲ್ ಆಪ್ಷನ್ಸ್ ಅಂದರೆ ವೆಜಿಟೇಬಲ್ಸ್ ಅಷ್ಟೇ. ನಾನು ಆ ವೆಜಿಟೇಬಲ್ಸ್ಲಿ ಏನಾದರೂ ಮಾಡ್ಕೋಬೇಕು. ಆ ವೆಜಿಟೇಬಲ್ಸ್ ನಾನು ಒಂದು ಹಾಗೆ ತಿನ್ನಬೇಕು, ಇಲ್ಲಾಂದ್ರೆ ಫ್ರೈ ಮಾಡಿ ತಿನ್ನಬೇಕು. ಬಟ್ ಆ ವೆಜಿಟೇಬಲ್ಸಿಂದ ಒಂದು ಸಬ್ಜಿ ಯಾವಾಗ ಆಗ್ತದೆ ಅಂದ್ರೆ ನಾವು ಯಾವಾಗ ಅದರೊಳಗೆ ನೀರು ಹಾಕಿ ಅದನ್ನ ಏನು ಕುದಿಸ್ತೇವಲ್ಲ ಅವಾಗ ಒಂದು ಫ್ಲೇವರ್ ಬಿಡ್ತೈತಿ. ಆ ಫ್ಲೇವರ್ ಬಿಟ್ಟಾಕ್ರೆ ಮಾತ್ರ ಸಬ್ಜಿ ಟೇಸ್ಟ್ ಆಗೋದು. ಸೊ ಹಿಂಗಾಗಿ ನಾನು ಅದನ್ನು ಮಾಡ್ಕೊಳಕ್ಕಾಗಂಗಿಲ್ಲ, ಭಾಳ ಆದ್ರೆ ಫ್ರೈ ಮಾಡ್ಕೊಂಡು ತಿನ್ಬೋದು ಅಷ್ಟೇ. ಅದು ಒಂದೇ ಆಪ್ಷನ್ ಉಳಿದಿದ್ದು ನನಗೆ. ಅದು ಬಿಟ್ಟು ಮತ್ತು ದಾಲ್ ಆಗಿರ್ಬೋದು ಆ್ಯಂಡ್ ಯಾವುದೋ ಒಂದು ಕಾಳು ಪಲ್ಯ ಆಗಿರ್ಬೋದು, ಏನೇ ಮಾಡ್ಬೇಕಂದ್ರೂ ನೀರು ಹಾಕಿ ಕುದಿಸ್ದಕ್ರೆ ಮಾತ್ರ ಅದು ಏನದು ಪಲ್ಯ ಮಾಡೋಕ್ಕಾಗೋದು. ಸೊ ಹಿಂಗಾಗಿ ಎಲ್ಲ ದಾಲು ಎಲಿಮಿನೇಟ್ ಆಯಿತು, ಕಾಳು ಎಲಿಮಿನೇಟ್ ಆಯಿತು. ಈಗ ಉಳಿದಿದ್ದಂದ್ರೆ ವೆಜಿಟೇಬಲ್ಸ್. I cleaned those vegetables with cloth. That cannot clean it completely, but I had no other options because nothing can be as effective as water. And I sanitized my hands, started cooking. I chopped vegetables very gently because the onions can cause burning sensation on hands, and started cooking very slowly because the spices may impact my hands and it can become more challenging to me while I can't wash my hands for a whole day. Guys, I'm happy because I'm having something to eat because ಇಷ್ಟೊಂದು 9 ತಾಸು ಆದಮೇಲೆ ಇದೇನು ತಿನ್ನತ್ತಿಲ್ಲ. ದಿಸ್ ಫುಡ್ ಈಸ್ ಟೇಸ್ಟಿಂಗ್ ಟೂ ಗುಡ್, ಟೂ ಗುಡ್. ಆ್ಯಂಡ್ ನೀರು ಇರ್ಲಾರ್ದೇನೋ ಏನೋ ಒಂದು ಮಾಡ್ಕೊಂಡಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಸೊ ಗೈಸ್, ಟೈಮ್ ಈಸ್ ಆಲ್ಮೋಸ್ಟ್ 4:30 PM and temperature is 41 degrees Celsius right now. From 3 o'clock from 3:30 ಹಿಡಿದನು ಇಲ್ಲಿ ತನಕ ಆದರೂ 41 ಡಿಗ್ರಿ ಐತಿ. 3:30ಗಿಂತ ಮೊದಲು 40 ಡಿಗ್ರಿ ಇತ್ತು. ಆ್ಯಂಡ್ ರೈಟ್ ನೌ ಐ ಆಮ್ ಈಟಿಂಗ್ ಜಸ್ಟ್ ಪ್ಲೇನ್ ಕರ್ಡ್ ತಿನ್ನತ್ತೀನಿ ಬಿಕಾಸ್ ಹೊಟ್ಟೆ ಭಾಳ ಅಂದ್ರೆ ಹೊಟ್ಟೆ ಫುಲ್ ನುಸಾಕತ್ತೈತಿ. ಬಿಕಾಸ್ ಆಫ್ ದಟ್ ಐ ಆಮ್ ಈಟಿಂಗ್ ಕರ್ಡ್. ಸ್ವಲ್ಪ ಹೊಟ್ಟೆ ತಂಪು ಮಾಡ್ಕೊಳ್ಳೋ ಸಂಬಂಧ. ನೀರು ಇಲ್ಲ, ಊಟನೂ ಇಲ್ಲ, ಮತ್ತು ಅದು ಸ್ವಲ್ಪ ತ್ರಾಸ ಮಾಡೋದೇ ಇಲ್ಲ. ಸೊ ಅದ್ರ ಸಂಬಂಧ ಇನ್ನಾದರೂ ಒಟ್ಟು ಹೊರಗೆ ಹೋಗಿಲ್ಲ ಬಿಕಾಸ್ ಆಫ್ ದಿಸ್ ಸನ್ ಟೆಂಪ್ರೇಚರ್. ಆ್ಯಂಡ್ ನೌ ಇನ್ ದಿಸ್ ಹಾಟೆಸ್ಟ್ ಟೆಂಪ್ರೇಚರ್ ಐ ವಾಸ್ ಡೆಸ್ಪರೇಟ್ ಟು ಪೀ, ಬಟ್ ಐ ಕಾಂಟ್ ಯೂಸ್ ಬಾತ್ರೂಮ್, ಸೊ ಐ ಹ್ಯಾಡ್ ಟು ಗೋ ಔಟ್ ಟು ಪೀ. ದಿಸ್ ಇಸ್ ಕರೆಂಟ್ ಟೆಂಪ್ರೇಚರ್ ಔಟ್ಸೈಡ್. ಆಲ್ಮೋಸ್ಟ್ 41 ಡಿಗ್ರಿ ಸೆಲ್ಸಿಯಸ್ ಐತಿ. ಫುಲ್ ಅಂದ್ರೆ ಫುಲ್ ಹೀಟ್ ಐತಿ. ನಾ ಒಳಗೆ ಬಾಗಲ ಮುಚ್ಕೊಂಡು ಕೂತಿನಕ್ಕೆ ನನಗೆ ಏನೂ ಗೊತ್ತಾಗಿಲ್ಲ, ಬಟ್ ಇಟ್ಸ್ ಟೂ ಹಾಟ್ ಔಟ್ಸೈಡ್ ಗೈಸ್. ಕರೆಂಟ್ಲಿ ಐ ಆಮ್ ಗೋಯಿಂಗ್ ಔಟ್ಸೈಡ್ ಟು ಪಿ ಬಿಕಾಸ್ ಜಸ್ಟ್ ವಿಶ್ ಮಿ ಆಲ್ ದಿ ಬೆಸ್ಟ್ ಗೈಸ್. ವಿಶ್ ಮಿ ಆಲ್ ದಿ ಬೆಸ್ಟ್. ಐ ಆಮ್ ಗೋಯಿಂಗ್ ಬೈ. ಸೊ ಇಂಥ ಬಿಸಿಲಿನ ತಾಪಮಾನದಲ್ಲಿ ಇಂಥ ಒಂದು ಹೈಯೆಸ್ಟ್ ಟೆಂಪ್ರೇಚರ್ 41 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ದಲ್ಲಿ ಇದೇನೊಂದು ಸಣ್ಣದು ಅತಿ ಚಿಕ್ಕದಾದಂಥ ಒಂದು 4-5 ಗಿಡಗಳು ಒಂದು ಏನು ಚಿಕ್ಕ ಏರಿಯಾ ಇದೆಯಲ್ಲ, ಈ ಏರಿಯಾದಾಗ ನೀವು ನೋಡ್ಬೋದು ಗೈಸ್. ನಾನು ಏನು ಸುಳ್ಳು ಹೇಳತ್ತಿಲ್ಲ. ದೇರ್ ಆರ್ 2 dogs ಸ್ಲೀಪಿಂಗ್ ಹಿಯರ್. ಒನ್ ಆ್ಯಂಡ್ ಅನದರ್ ಒನ್ ಈಸ್ ಜಸ್ಟ್ ಫಾರ್ ಅವೇ ಫ್ರಮ್ ದಟ್. ಆ್ಯಂಡ್ 2 dogs ಆರ್ ಸ್ಲೀಪಿಂಗ್ ಹಿಯರ್. ದೇ ಆರ್ ಟೇಕಿಂಗ್ ಶೆಲ್ಟರ್. Just by this small example, you can realize the importance of trees, shelter and water.
Without water, there will be no trees, and without trees, there will be no shelter. There will be no life for anyone. You can just see this. They're just sleeping very peacefully here, and I'm happy. And I thank my mother to creating such a small garden and giving shelter to some living organisms at least. I'm really thankful to my mom. You can see here. It's too hot, guys. Fuck, it's too hot. The time was nearly 5 pm. I started reading a book and highlighting. I wish to share a quote from the book I read. It will always be up to you to find lesson in every city situation and use it to become stronger, wiser and better. No matter what comes down to your head, you must find a glimmer of light, remain positive and never treat yourself as a victim. You know, I was also thinking and finding what this situation challenge teaching me about. And just being desperate of thirstiness, I was still trying to be positive. I got up from the place I was from morning and got fresh again with scrubbing cotton on face with rose water, which nearly changed nothing. Yes, without water, what can make feel you fresh? But still, I was faking things to escape the reality. And I finally decided to go out for a walk. Yes, I thought it could make me feel little fresh and better for real. So I put on socks, laced up my shoes and went out for a walk. I came somewhere far from home that was quiet place. I sat there staring at sun, counting time, watching trees and clouds. Concentrated on my breathing, feeling the fresh air. I stretched my body and freed myself little bit and witnessed the sunset and came back to home. While the total distance was 2.2 kilometers. I think ನಿಮಗೇನು ಕಾಣಲಾಗೈತಿ. ಎಸ್, ನನಗೂ ಏನು ಕಾಣಲಾಗೈತಿ ಬಿಕಾಸ್ ಲೈಟ್ ಹೋಗ್ಯಾವ ಆ್ಯಂಡ್ ಟೈಮ್ ಈಸ್ 7:30. ಇನ್ನು 3 ಅವರ್ ಅಷ್ಟು ಉಳಿದೈತಿ. ನಾನು ಎಚ್ಚರಿರಬೇಕಾಗಿದ್ದೆ 10:30 to 11 o'clock ನಾನು ಮಕ್ಕೊಂಡ್ಬಿಡ್ತೀನಿ. ಸೊ ಇನ್ನೊಂದು 3.5 hours ಹೆಂಗಾರ ಮಾಡಿ ನಮ್ದು ಡೇ ಮುಗಿಸಿದೆ ಅಂದ್ರೆ ಆಲ್ಮೋಸ್ಟ್ ನಂದು ಟಾಸ್ಕ್ ಕಂಪ್ಲೀಟ್ ಆಗಂಗೆ ಆಕೈತಿ. ಫುಲ್ಲು ತಲೆನೂ ಸಾದೈತಿ, ಆಮೇಲೆ ಹೊಟ್ಟೆನೂ ಸಾದೈತಿ. ಐ ಸ್ಟಿಲ್ ಹ್ಯಾವ್ ಟು ಸರ್ವೈವ್ ಹಾಫ್ ಆಫ್ ದ ಡೇ. ಸ್ವಲ್ಪ ಡೈನೋಸರ್ ಗೇಮ್ ಮಾಡಿಬಿಟ್ಟು ಕಾಲಹರಣ ಮಾಡಿ ಆಮೇಲೆ ಹಸುವಾಗಿತ್ತು, ತಿನ್ನೋಕೇನಾದರೂ ಮಾಡ್ಕೋಬೇಕಂತ ನೋಡಿದ್ರೆ ಯಾವ ಆಪ್ಷನ್ಸು ಇರಲಿಲ್ಲ. ಹಾಗೆ ನನ್ನ ಹತ್ರ ಏನೂ ಎನರ್ಜಿ ಕೂಡ ಇರಲಿಲ್ಲ. ಸೊ ನಾನು ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಚಾಪ್ ಮಾಡಿಕೊಂಡು ಒಂದು ಕೋಸಂಬರಿ ಕರ್ಡ್ ಹಾಕಿ ಕೋಸಂಬರಿ ರೆಡಿ ಮಾಡಿ ಅದೇ ತಿಂದು ಹೊಟ್ಟೆ ತುಂಬಿಸ್ಕೊಂಡೆ. ಇವನು ಅದು ನನಗೆ ಯಾವ ಮೂಲೆಯಲ್ಲೂ ಹೊಟ್ಟೆಗೆ ಸಾಕಾಗಲಿಲ್ಲ. ಬಟ್ ಸ್ಟಿಲ್ ದೇರ್ ವೇರ್ ನೋ ಆಪ್ಷನ್ಸ್ ಎಟ್ ಆಲ್. ಟೈಮ್ ಆಲ್ಮೋಸ್ಟ್ 9 ಆಗೈತಿ ಆ್ಯಂಡ್ ಮಾತಾಡೋಕ್ಕೂ ಆಗತ್ತಿಲ್ಲ. ಕಣ್ಣು ತೆರೆದು ನಿವಾಂತ ಕುಂದ್ರಕ್ಕೂ ಆಗತ್ತಿಲ್ಲ. ನೋಡ್ಬೋದು ಆಲ್ಮೋಸ್ಟ್ 4 ಮೇಲೆ ಹೋಗ್ಬಿಟ್ಟೈತೆ ಮುಗಿದಾಗಿಂದ. ಕಣ್ಣು ನೋಡ್ಬೋದು ನೀವೆಲ್ಲ ಕೆಂಪಾಗ್ಯಾವ ಬಿಕಾಸ್ ನೋ ವಾಟರ್, ನೋ ಫುಡ್. ಒಟ್ಟು ಏನೆಲ್ಲ ಮಾಡ್ತೀನಿ, ಒಟ್ಟು 10 ತನಕ ಹೆಂಗಾರು ಮಾಡಿ ಹಚ್ಚಿರ್ತೀನಿ. ಆ್ಯಂಡ್ ಈಗ ಮಾತಾಡತ್ತೀನಲ್ಲ, ಇಲ್ಲಿ ಹೊಟ್ಟೆಯೊಳಗೆ ಹಿಡಿದು ಬಿಗ್ದಂಗೆ ಆಗತೈತಿ. ಅಷ್ಟೊಂದು ತ್ರಾಸ ಆಗತೈತಿ. I can't explain this pain because I could barely talk. You know, I started staring at those empty bottles. ಅದರಲ್ಲಿ 25 ml ನೀರು ಕೂಡ ನೋಡಿ ಸಂಕಟಾಗಕ್ಕೆ ಸ್ಟಾರ್ಟ್ ಆಯಿತು. I stared at those empty cans, hated myself for taking such challenges. And I gone up to get fresh air. Inside home I felt like suffocating without proper air and steamy atmosphere. Let's go up. Oh my god. Wow. And I watched little bit of movie, texted with friends. Strangely, my mind was not supporting for anything. You know, it didn't allow me to concentrate correctly, which was the effect of this challenge. So guys, it's almost 10:30 and it's been 16.5 hours. Still I'm going on my task and my task still has
left with more hours until I wake up tomorrow morning. Right now my condition is super worse. I have no energy. I am extremely exhausted. I don't have any sort of energy to talk, to open my eyes, to walk, to even spell things correctly. Energy level ಕಡಿಮೆ ಆಗ್ಬಿಟ್ಟೈತಿ ಡ್ಯೂ ಟು ನೋ ವಾಟರ್ ಇನ್ ಮೈ ಬಾಡಿ. ಆ್ಯಂಡ್ ನಿಮಗೆ ಈ ಒಂದು ರಾತ್ರಿ ಮಲಗೋಕ್ಕಿಂತ ಮುಂಚೆ ಏನಾದರೂ ಒಂದು ಹೇಳಬೇಕಂದ್ರೆ ನಾನು ಒಂದು ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ ರೈಟ್ ನಾವು the only thing I'm extremely missing in this world is just a glass of water, guys. Just a glass of water. Let me take some support. I'm just missing a glass of water right now. ಈಗ ನಾ ಇರೋ ಪರಿಸ್ಥಿತಿ ಒಳಗೆ ನನಗೆ ಎಂಥದೇ ಕಾಸ್ಟ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಐಫೋನ್, ಎನಿ ಆಫ್ ದೋಸ್ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್, ಎನಿ ಆಫ್ ದೋಸ್ ಪ್ರೆಸೆಂಟ್ಸ್ ವಿಲ್ ನಾಟ್ ಮೇಕ್ ಮೀ ಹ್ಯಾಪಿ in any means. Just the only thing which can make me happy is just a glass of water. And even a glass of water is not enough for me, but just that 100 ml of water can give me lots of energy, peace to my mind, to my body, and joy and happiness right now. I'm now realizing just little amount of water's value. I can't talk anything much more because 11ಕ್ಕೆ ಮಲಗಬೇಕಾಗಿರೋನು 11 ಹೋಗಿ 12 ಆಯಿತು, 12 ಹೋಗಿ 12:30 ಆಯಿತು, 12:30 ಹೋಗಿ 1:30 ಆಯಿತು. ನಿದ್ದೆನೇ ಬರಲಿಲ್ಲ. ಇನ್ನೇನು ನೀರು ಕುಡಿದು ಸ್ವಲ್ಪ ನೀರು ಕುಡಿದ್ರೆ ಸಮಾಧಾನ ಆಗುತ್ತೆ ಅಂತ ನೀರು ಕುಡಿಬೇಕು ಅನಿಸ್ತಾ ಇತ್ತು. ಬಟ್ ಹೆಂಗೋ ಕಂಟ್ರೋಲ್ ಮಾಡಿಕೊಂಡೆ. ಈ ರಾತ್ರಿ ಇದೇನು 3 ಗಂಟೆ ಆಗಿರೋ ಕಷ್ಟ ನೋಡಿದ್ರೆ ಎಲ್ಲಿ ಏನಾದರೂ ಆಗುತ್ತೇನೋ ಅಂತ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ನೆಗೆಟಿವ್ ಫೀಲಿಂಗ್ಸ್ ಬರ್ತಿದ್ವು. ದೇಹದೊಳಗೆ ಆಗ್ತಾ ಇರೋ ನೋವು ನೋಡಿದ್ರೆ ನಿದ್ದೆ ಮಾಡೋಕೆ ಕೊಡಲಿಲ್ಲ. ಗುಡ್ ಮಾರ್ನಿಂಗ್ ಗೈಸ್, ಇಟ್ ಈಸ್ 4 AM in the morning and I am doing this video to let you know I am still alive. Yes. It's been 25 hours since I am on my challenge, and yesterday's night was just a nightmare. I never experienced such a thing which I experienced yesterday, and after facing all these tragedies, suffering without water, I came here to break my challenge and touch my first water after 25 hours. I was very happy to see myself standing and talking in front of camera after experiencing this nightmare, and I was very eager to experience that first drop of water. After drinking water for the first time after 25 hours, I felt very, very happy, and I didn't felt enough at all. Just now ಈ ಒಂದು 25 ತಾಸುಗಳ ಏನು ಕಠಿಣ ಚಾಲೆಂಜ್ ಏನು ನಾನು ಫೇಸ್ ಮಾಡ್ದಲ್ಲ, ಇದು ಆದಮೇಲೆ ಆಫ್ಟರ್ ಫಸ್ಟ್ ಟೈಮ್ ನಾನು ನನ್ನ ಮೈ ಹಸಿ ಮಾಡ್ಕೊಳತ್ತೀನಿ. ದ್ಯಾಟ್ ಫೀಲಿಂಗ್ ವಾಸ್ ಜಸ್ಟ್ ವರ್ಡ್ಸ್ಲಿ ಎಕ್ಸ್ಪ್ರೆಸ್ ಮಾಡೋಕೆ ನನ್ನ ಕಡೆ ಅಂತೂ ಸಾಧ್ಯ ಇಲ್ಲ ಅದು. ಬಿಕಾಸ್ ಒಂದು ಇದೇನು ನೀರು ಐತಲ್ಲ, ದ ಮೋಸ್ಟ್ ಪ್ರಿಷಿಯಸ್ ಥಿಂಗ್ ಇನ್ ದ ವರ್ಲ್ಡ್, ಆ್ಯಂಡ್ ಐ ಮಿಸ್ಡ್ ಇಟ್ ಫಾರ್ 25 ಮೋರ್ ದೆನ್ 25 hours ಇವನ್. ಆ್ಯಂಡ್ ಈ 25 hours ಒಂದು 26 hour ಜರ್ನಿ ಏನೈತಲ್ಲ, ಇದು ಆದಮೇಲೆ ನನ್ನ ಕೈ ನನ್ನ ಮೈ ಎಲ್ಲ ಹಸಿ ಮಾಡ್ಕೊಂಡೆಲ್ಲ. ದಟ್ ಜಸ್ಟ್ ಮೇಡ್ ಮೀ ಅಲೈವ್ ಅಗೇನ್. ಎಸ್, ರಿಯಲಿ ಗೈಸ್, ಒಂಥರ ಮುಖದ ಮೇಲೆಲ್ಲ ಸಿಂಪಡಿಸ್ಕೊಳ್ಳೋಣ, ಸಮಥಿಂಗ್ ದಟ್ ಸ್ಪಾರ್ಕ್ ಹ್ಯಾಪನ್ಡ್ ಇನ್ಸೈಡ್ ಮೀ. ಲೈಕ್ ಮುಖದೊಳಗೆಲ್ಲ ಒಂಥರ ಏನೋ ನರ್ವ್ಸ್ ಎಲ್ಲ ಆ್ಯಕ್ಟಿವ್ ಆದಂಗೆ ನನಗೆ ಜಸ್ಟ್ ಫೀಲ್ ಆಯಿತು. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಐ ಆಮ್ ಜಸ್ಟ್ ವೆರಿ ನಿಯರ್ ಟು this lake, and it's very precious thing, the water, and ಸುತ್ತಮುತ್ತ ಯಾರೂ ಇಲ್ಲ, ನಾನು ಒಬ್ಬನೇ. I'm feeling very lucky, and I can't just wait to go inside. Come, let's go. Come join with me and
let's experience this beautiful thing. Let's experience this beautiful nature. On a total day, I just ate one watermelon, curd, some vegetables, and some mouth freshener chocolates. I am the one who drinks 7 to 8 liters of water during summer, and I gone one whole day more than 25 hours without water. No bath, no face wash, no brushing. I was totally dried up from inside the body and outside the body. This is just to know how important the water is in our daily life and share that importance to everyone. Now I actually got to know how important the water is. Without water, there is no life, and there is no substitute for water, and there is no better place than earth to live. So I request everyone to save water and save the nature, to save the existence. Thank you everyone for your patience. We'll meet you in the next video with new experiences and new lessons. Until then, stay healthy, stay humble, and stay hard.